ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಹಳೆ ಲೆಗ್ಗಿಂಗ್ಸಿಂದ ಅಥವಾ ಬನಿಯನ್ ಬಟ್ಟೆ ಯಾವುದಾದ್ರೂ ಹಳೆ ಟೀ ಶರ್ಟಿಂದ ಓಲ್ಡ್ ಕ್ಲಾತ್ ಯಾವುದಾದ್ರೂ ನೀವು ಬಳಸದೇ ಇರುವಂಥ ಬಟ್ಟೆಯಿಂದ ಒಂದು ಮ್ಯಾಟನ್ನು ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ಥರ ರೌಂಡಾಗಿ ಬಟ್ಟೆನ ಕಟ್ ಮಾಡ್ಕೋಬೇಕು. ಒಂದು ಯಾವುದಾದ್ರೂ ಬಾಟ್ಲ ಮುಚ್ಚಳವನ್ನು ಇಟ್ಟಾದರೂ ಕಟ್ ಮಾಡ್ಕೊಳ್ಬೋದು. ಹೀಗೆ ರೌಂಡ್ ಶೇಪಿಗೆ ಎಲ್ಲ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಳ್ಳಿ. 2 ಕಲರ್ ತೊಗೊಂಡ್ರೆ ಚೆಂದ ಆಗ್ತದೆ. ಹಾಗೆ ಸೂಜಿ ದಾರದಿಂದ ಇದನ್ನು ಸುತ್ತಲೂ ಈ ಥರ ಹೊಲ್ಕೊಳ್ಳಿ. ಸ್ವಲ್ಪ ಜಾಗ ಬಿಟ್ಟು ಈ ಥರ ಸುತ್ತಲೂ ಹೊಲ್ಕೊಳ್ಬೇಕು. ಹೀಗೆ ನೋಡಿ, ಈ ಥರ ಆಯ್ತಲ್ವಾ. ಈಗ ಅದರಲ್ಲಿ ಹತ್ತಿಯನ್ನು ತುಂಬುವಂಥದ್ದು. ಈಗ ಹತ್ತಿ ತುಂಬಿ ಆದಮೇಲೆ ಈ ದಾರವನ್ನು ಹೀಗೆ ಕೈಯಿಂದ ಎಳೀರಿ. ಅದಾದಮೇಲೆ ಈಗ ಹೊಲಿಯೋದು ಬಿಟ್ಟಿದ್ವಲ್ಲ, ಅದನ್ನು ಕಂಪ್ಲೀಟ್ ಮಾಡಿ ಹೊಲ್ಕೊಂಡು ಈಗ ಗಟ್ಟಿಯಾಗಿ ಹೊರಗೆ ಹತ್ತಿ ಕಾಣದೇ ಇರೋ ರೀತಿ ಗಂಟನ್ನು ಹಾಕೊಳ್ಳಿ. ಇದೇ ರೀತಿ ತುಂಬ ಮಾಡಿಟ್ಕೊಳ್ಬೇಕು. ನೋಡಿ, ಹೀಗೆ 2 ಕಲರಿಂದು ಮಾಡಿಟ್ಕೊಳ್ಬೇಕು. ಈಗ ಮತ್ತೊಂದು ಬೇಕಾದ್ರೆ ತೋರಿಸ್ತೀನಿ. ನನಗಿಲ್ಲಿ ವೆಲ್ವೆಟ್ ಕ್ಲಾತ್ ಇದ್ದಿತ್ತು, ಅದನ್ನು ಮಾಡ್ತಾ ಇದ್ದೀನಿ. ಲೆಗ್ಗಿಂಗ್ಸಿಂದನೂ ಮಾಡ್ಬೋದು, ಅದು ಹೀಗೆ ಸ್ಟ್ರೆಚಬಲ್ ಆಗ್ತದಲ್ವಾ. ಹಾಗಾಗಿ ಸುತ್ತಲೂ ಈ ಥರ ಹೊಲ್ಕೊಂಡಾದ್ಮೇಲೆ ಹತ್ತಿಯನ್ನು ತುಂಬಿ ಬೇಕಾದ ಆಕಾರದಲ್ಲಿ ರೌಂಡ್ ಶೇಪನ್ನು ಕಟ್ ಮಾಡ್ಕೊಳ್ಬೋದು. ಸೈಜಲ್ಲಿ ಬೇಕಾದ ಸೈಜಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಹತ್ತಿ ಜಾಸ್ತಿ ಬೇಕಾಗುವುದು. ನೋಡಿ, ಈ ಥರ ಈಸಿ ಇದೆ, ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಂಡಾದ್ಮೇಲೆ ನೋಡಿ, ನಾನಿಲ್ಲಿ ಮಾಡಿಟ್ಕೊಂಡಿದ್ದೀನಿ. ಇದೆಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲವನ್ನು ನೋಡಿ ಈ ಥರ ಮಾಡಿಟ್ಕೊಂಡಿದ್ದೀನಿ. 2 ಕಲರ್ ಮಾಡಿಟ್ಕೊಂಡಿದ್ದೀನಿ. ಇದು ಬ್ಲೂ ಕಲರಿಂದ ಲೆಗ್ಗಿಂಗ್ಸ್ ಬಟ್ಟೆಯಿಂದ ಮಾಡಿದ್ದು. ಈಗ ಅಡಿಗಡೆ ಒಂದು ಹಳೆ ಬಟ್ಟೆನ ಇಟ್ಕೊಂಡು ನೈಟಿ ಅಥವಾ ಯಾವುದಾದ್ರೂ ಹಳೆಯದು ನಿಮ್ಮ ಬಳಸದೇ ಇರುವಂಥ ಬಟ್ಟೆ ಯಾವುದಾದ್ರೂ ಅಡ್ಡಿಲ್ಲ, ಕಾಟನ್ ಬಟ್ಟೆಯನ್ನು ಇಟ್ಕೊಂಡು ಮಧ್ಯದ ಭಾಗದಿಂದ ಹೊಲಿತಾ ಬರುವಂಥದ್ದು. ಈಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೆಯಲ್ವ, ಅದನ್ನು ಮೊದಲಿಗೆ ಒಂದನ್ನು ಇಟ್ಕೊಂಡು ಹೀಗೆ ಮಧ್ಯದಲ್ಲಿ ಗಟ್ಟಿಯಾಗಿ ಬಟ್ಟೆಗೂ ಮತ್ತು ನಾವು ಮಾಡಿಟ್ಕೊಂಡಿರುವಂಥ ಹತ್ತಿ ಬಾಲಿಗೂ ಸೇರಿಸಿ ಹೊಲ್ಕೊಳ್ಳುವಂಥದ್ದು. ಸುತ್ತಲೂ ಅಟ್ಯಾಚ್ ಮಾಡಿ ಗಟ್ಟಿಯಾಗಿ ಹೀಗೆ ಇಲ್ಲಿ ಸುತ್ತಲೂ ಬೇರೆ ಕಲರಿಂದ ಹಾಕ್ಕೊಳ್ಬೋದು. ಹೀಗೆ ನಾನಿಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ. ನೀವು ಒಂದೊಂದಾಗಿ ಹೊಲ್ಕೊಳ್ತಾ ಬರಬೇಕು. ಒಂದರ ಪಕ್ಕ ಒಂದು ಇಟ್ಕೊಂಡು ಹೊಲ್ಕೊತಾ ಬರಬೇಕು. ಒಂದೇ ಸಲ ಹಿಂಗೆ ಇಟ್ಕೊಂಡು ಮಾಡಲಿಕ್ಕೆ ಹೋಗಬೇಡಿ. ಒಂದೊಂದಾಗಿ ನಾನು ನಿಮ್ಗೆ ಗೊತ್ತಾಗಲಿ ಅಂಥೇಳಿ ಇಟ್ಟು ತೋರಿಸ್ತಾ ಇದ್ದೀನಿ. ಇದೇ ರೀತಿ ಹೊಲಿತಾ ಬರುವಂಥದ್ದು. ನೋಡಿ, ಈಗ ಇಲ್ಲಿ ಹೊಲ್ಕೊಂಡಿದ್ದೀನಿ ನಾನು. ಒಂದೊಂದೇ ಹೊಲ್ಕೊತಾ ಬರೋವಂಥದ್ದು. ಈ ಥರ ನೀವು ರೌಂಡ್ ಶೇಪಿಗೂ ಮಾಡ್ಕೋಬೋದು. ಹೀಗೆ ನೋಡಿ, ಚೌಕ ಆಕಾರದಲ್ಲೂ ಇದನ್ನ ಮಾಡ್ಕೊಳ್ಬೋದು. ಹೀಗೆ ಒಂದಕ್ಕೊಂದು ಅಟ್ಯಾಚ್ ಮಾಡ್ತಾ ಹೊಲ್ಕೊಳ್ಬೇಕು. ಬಟ್ಟೆಗೂ ಮತ್ತು ಇದಕ್ಕೂ
ನೋಡಿ ಈ ಥರ. ಈಗ ಕಂಪ್ಲೀಟ್ ಆಯಿತು ನೋಡಿ, ನಾನು ಹೊಲ್ಕೊಂಡಿದ್ದೀನಿ. ಈಗ ಇಲ್ಲಿ ಕೊನೆಗೆ ಉಳಿದ ಬಟ್ಟೆನ ಹೀಗೆ ಹಿಂದುಗಡೆಯಿಂದ ಮಡಚಿ ಹೊಲಿಯುವಂಥದ್ದು. ಈ ಥರ ಸುತ್ತಲೂ ಹೊಲ್ಕೊಳ್ಬೇಕು ನೋಡಿ. ಇಲ್ಲಿ ನಾನು ಹೊಲ್ಕೊಂಡು ಬಂದಿದ್ದೀನಿ, ತೋರಿಸ್ತಾ ಇದ್ದೀನಿ. ಈ ಥರ ಹೊಲಿದಾದ್ಮೇಲೆ ಕಂಪ್ಲೀಟ್ ಆಯಿತು ಡೋರ್ ಮ್ಯಾಟ್. ನೀವು ಎಲ್ಲ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.